ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಪ್ರಸಾದ್ ಸೇರ್ಕೊಂಡು ಶಿವರಾಮೇಗೌಡನ್ನ ವಿದ್ಯಾ ಮತ್ತೆ ಭದ್ರನ್ ಬಗ್ಗೆ ಪ್ರಶ್ನೆ ಮಾಡ್ಬೇಕಾದ್ರೆ ಅವರಿಬ್ರು ಡೈವರ್ಸ್ ಬಗ್ಗೆ ಏನ್ ಹೇಳುದು ಅಂತ ಶಿವರಾಮೇಗೌಡ ಯೋಚನೆ ಮಾಡ್ತಿರ್ತಾನೆ. ಆಗ ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ವಿದ್ಯಾ ಅಲ್ಲಿಗೆ ಬರ್ತಾಳೆ. ಭದ್ರ ಅವಳನ್ನ ಕರ್ಕ ಬಂದು ಚೇರ್ ಮೇಲೆ ಕೂರಿಸಿದಾಗ ಪ್ರಸಾದ್ ಅವಳ ಮುಂದುಗುಟ ಬಂದು ನಿಂತ್ಕತಾರೆ. ಈ ಪ್ರಶ್ನೆಗೆ ನಮ್ಮ ಮಾವಯ್ಯ ಉತ್ತರ ಕೊಡೋದ್ರ ಬದಲು ನಾನೇ ಉತ್ತರ ಕೊಡ್ತೀನಿ, ಅದೇ ಕರೆಕ್ಟ್ ಆಗಿರ್ತದೆ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಅದೇನ್ ಹೇಳ್ತೀರಾ ಹೇಳಿ ಮೇಡಮ್ ಅಂತ ಪ್ರೆಸ್ ಅವರೆಲ್ಲರೂ ಕೇಳ್ತಿರ್ತಾರೆ. ನನಗೂ ನಮ್ ಗೌಡ್ರಿಗೂನು ಕೋರ್ಟ್ ಅಲ್ಲಿ ವಿಚ್ಛೇದನದ ಕೇಸ್ ನಡೀತಾ ಇರೋದು ದಿಟಾನೀಯ, ಅದನ್ನ ನಾ ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಈ ವಿಷಯ ಎಲ್ಲ ನಮ್ಮ ಮಾವ ಹಿಂಗೆ ತಿಳಿದಿದ್ರು ಕೂಡ ನಾನ್ ಓದ್ಬೇಕು, ಓದಿ ಸಾಧನೆ ಮಾಡ್ಬೇಕು ಅಂತ ನನ್ಗೆ ಅವರು ಸಹಾಯ ಮಾಡಕ್ ಬಂದವ್ರೆ. ಅಲ್ಲಿಗೆ ಇದ್ರ ಅರ್ಥ ಏನು ಅಂತ ನಿಮ್ಗೆ ಗೊತ್ತೈತೆ? ನನ್ನಂಗೆ ಇನ್ನು ಎಷ್ಟ್ ಜನ ಹೆಣ್ಮಕ್ಳು ಓದ್ಬೇಕು ಅಂತ ಅನ್ಕೊಂಡವ್ರ ಅವ್ರೆಲ್ರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಮ್ ಮಾವಯ್ಯ ಇಂಡೈರೆಕ್ಟ್ ಆಗಿ ಹೇಳ್ತಾವ್ರೆ. ಅಷ್ಟೇ ಅಲ್ಲ, ನನ್ ಜೊತೆ ಬಿಚ್ಛೇದ್ನ ಆಯ್ತಿದ್ರು ಕೂಡ ಅಪ್ಪಯ್ಯ ಹೇಳಿದ್ರು ಅನ್ನೋ ಒಂದೇ ಒಂದ್ ಮಾತಿಗೋಸ್ಕರ ಗೌಡ್ರು ನನ್ನನ್ನ ಕಾಲೇಜ್ಗೆ ಎಕ್ಸಾಮ್ ಬರೀಕೆ ಅಂತ ಕರ್ಕ ಬರ್ತಾವ್ರೆ. ಒಂದ್ ಮಗಿನ ಹೆಂಗ್ ಎತ್ಕೊಂಡ್ ಓಡಾಡ್ತಾರ ಅದೇ ರೀತಿ ಗೌಡ್ರು ನನ್ನನ್ನ ಎತ್ಕೊಂಡ್ ಓಡಾಡವ್ರೆ. ಬರೀ ಎಕ್ಸಾಮ್ ಅಂತ ಅಷ್ಟೇ ಅಲ್ಲ, ನನಗೆ ತುಂಬಾ ವಿಷಯದಾಗೆ ಇವರು ಸಹಾಯ ಮಾಡವ್ರೆ. ನಾನು ಡಾಕ್ಟರ್ ಆಗ್ಬೇಕು ಅಂತ ನನ್ ಇಡೀ ಕುಟುಂಬ ನನ್ ಜೊತೆಯಾಗಿ ನಿಂತದೆ. ಇವ್ರ ಇಲ್ದೆ ನಾನು ಡಾಕ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಅವ್ರ ಸಪೋರ್ಟ್ ಇಲ್ದೆ ಮದ್ವೆ ಆದ್ಮೇಕೆ ನನ್ನಿಂದ ಓದಕ್ಕೂ ಆಯ್ತಿರ್ಲಿಲ್ಲ. ಇದ್ರಲ್ಲೇ ಅವ್ರು ಹೆಣ್ಮಕ್ಳಿಗೆ ಹೆಂಗಸರಿಗೆ ಒಳ್ಳೇದಾಗ್ಲಿ ಅಂತ ಅನ್ಕೊಳ್ಳೋದು ಎಲ್ರಿಗೂ ಗೊತ್ತಾಯ್ತಿಲ್ವೇ? ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅಮ್ಮಮ್ಮ ಮತ್ತೆ ಮೋಹನ ಇಬ್ರು ಖುಷಿ ಪಡ್ತಿರ್ತಾರೆ. ಸರ್, ನಿಮ್ಗೂ ಮತ್ತೆ ನಿಮ್ ಹೆಂಡತಿಗೂ ಡೈವರ್ಸ್ ಕೇಸ್ ನಡೀತಾ ಇದೆ, ಅದು ನಿಜನಾ ಅಂತ ಪ್ರೆಸ್ ಅವರು ಕೇಳ್ಬೇಕಾದ್ರೆ ಹೌದು ಅಂತ ಭದ್ರ ಹೇಳ್ತಾನೆ. ಹಂಗಿದ್ಮೇಲೆ ಈ 6 ದಿನದಿಂದ ನಾವು ನೋಡ್ತಾ ಇದೀವಿ, ನೀವು ನಿಮ್ ಹೆಂಡತಿನ ಅವ್ರು ಹೋಗೋ ಜಾಗಕ್ಕೆಲ್ಲ ಎತ್ಕೊಂಡ್ ಓಡಾಡ್ತಾ ಇದೀರಾ. ಅದಕ್ಕೆ ಕಾರಣ ಏನು ಸರ್ ಅಂತ ರಿಪೋರ್ಟರ್ಗಳು ಕೇಳ್ತಾರೆ. ನಮ್ಮ ಅಪ್ಪಯ್ಯ ರಾಜ್ಯಕ್ಕೆ ಮಂತ್ರಿ, ಹಂಗಿದ್ಮ್ಯಾಕೆ ಹೆಣ್ಮಕ್ಳಿಗೆ ಯಾವಾಗ್ಲೂ ಒಳ್ಳೇದಾಗ್ಬೇಕು ಅಂತಾನೆ ಯೋಚನೆ ಮಾಡ್ತಿರ್ತಾರೆ. ಹಂಗಿರ್ಬೇಕಾದ್ರೆ ಅವ್ರ ಕಣ್ಮುಂದೆ ಇವಳಿಗೆ ಇಂಥ ಪರಿಸ್ಥಿತಿ ಬಂದಿರ್ಬೇಕಾದ್ರೆ ಅವ್ರ ಹೆಂಗ್ ನೋಡ್ಕೊಂಡ್ ಸುಮ್ನೆ ಇರ್ತಾರೆ? ಅದಕ್ಕೆ ಇವಳು ಎಕ್ಸಾಮ್ ಬರಿಬೇಕು ಅಂತ ನನ್ನ ಹತ್ರ ಅವ್ರು ಬಂದು ಒಂದೇ ಒಂದ್ ಮಾತು ಹೇಳಿದ್ರು. ಅದಕ್ಕೆ ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ನಾನು ಇವಳನ್ನ ಕಾಲೇಜ್ಗೆ ಕರ್ಕ ಬರಕ್ಕೆ ಒಪ್ಕೊಂಡೆ ಅಂತ ಭದ್ರ ಹೇಳ್ತಾನೆ. ಅದನ್ನ ಕೇಳಿ ಶಿವರಾಮೇಗೌಡರಿಗೆ ಖುಷಿ ಆಯ್ತದೆ. ಮೇಡಮ್, ಇವರು ನಿಮ್ಗೆ ಓದೋದಿಕ್ಕೆ ಇಷ್ಟೊಂದೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ನೀವ್ ಯಾಕೆ ಮೇಡಮ್ ಇವ್ರ ಜೊತೆ ಡೈವರ್ಸ್ ತಗೋತಾ ಇದೀರಾ ಅಂತ ಪ್ರೆಸ್ ರಿಪೋರ್ಟರ್ಗಳು ವಿದ್ಯನ್ನ ಕೇಳ್ತಾರೆ. ಅಯ್ಯೋ, ಹೋದ್ರೆ ಹೋಗ್ಲಿ ಅಂತ ಬಿಡ್ದೆ ಆ ಹುಡುಗಿನ ಹೋಗಿ ಹೋಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ತಲೆ ತಿಂತಾವ್ರಲ್ಲ, ಬುದ್ಧಿಗೆಟ್ಟವು ಅಂತ ಅಮ್ಮಮ್ಮ ಮನ್ಸ್ನಾಗೆ ಅನ್ಕೊಂಡು ಬೈಕತ್ತಿರ್ತಾರೆ. ಅದು ನಮ್ ಪರ್ಸನಲ್ ವಿಷಯ, ಅದ್ರ ಬಗ್ಗೆ ಪ್ರೆಸ್ ಅವ್ರ ಹತ್ರ ಹೇಳೋಕೆ ನಂಗೆ ಇಷ್ಟ ಇಲ್ಲ ಅಂತ ವಿದ್ಯಾ ಹೇಳ್ತಾಳೆ. ಏನ್ ಮೇಡಮ್ ಹೀಗ್ ಹೇಳ್ತಿದೀರಾ ಅಂತ ಪ್ರೆಸ್ ಅವ್ರು ಕೇಳ್ಬೇಕಾದ್ರೆ ಹೌದು, ಇದು ನಮ್ಗೆ ಸಂಬಂಧಪಟ್ಟಿರೋಂತ ವಿಷಯ, ಇದನ್ನ ನಾನ್ ನಿಮ್ಗೆ ಹೇಳಕ್ ಆಗಕ್ಕಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಎಕ್ಸಾಮ್ ಹೇಗ್ ಬರ್ದ್ರಿ ಅಂತ ಪ್ರೆಸ್ ಅವ್ರು ವಿಚಾರಿಸ್ತಾರೆ. ನನ್ ಕುಟುಂಬನೇ ನನ್ಗೆ ಸಪೋರ್ಟ್ ಆಗಿ ನಿಂತ್ಕೊಂಡು ಇಷ್ಟು ದೂರ ನಾನ್ ಬರೋದಕ್ಕೆ ಸಾಧ್ಯ ಆಗಿದ್ದಾರೆ ಅನ್ಮೇಕೆ ನಾನು ಚೆನ್ನಾಗೇ ಬರ್ದಿರ್ಬೇಕಲ್ವೇ? ಈ ತರ ಮನೆಯವ್ರ ಸಪೋರ್ಟ್ ಎಷ್ಟ್ ಜನಕ್ಕೆಲ್ಲ ಸಿಗ್ತೈತೆ, ಆ ಪುಣ್ಯ ನನಗ್ ಸಿಕ್ಕದೆ. ಆಮೇಲೆ ಒಂದು ಮೆಡಿಕಲ್ ಕ್ಯಾಂಪ್ ಇದೆ, ಅದ್ ಮುಗಿದ್ಮೇಕೆ ರಿಸಲ್ಟ್ ಬರ್ತದೆ ಅಂತ ವಿದ್ಯಾ ಹೇಳ್ತಾಳೆ. ಆಗ ಪ್ರೆಸ್ ಅವರೆಲ್ರು ವಿದ್ಯಂಗೆ ಕಂಗ್ರಾಚುಲೇಷನ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಎಲ್ರು ಮನೆಗೆ ವಾಪಸ್ ಬರ್ತಾರೆ. ಆಗ ಶಿವರಾಮೇಗೌಡ್ರು ವಿದ್ಯನ ಕರ್ಕೊಂಡೋಗಿ ಔಟ್ ಹೌಸ್ ಬಿಟ್ಬಿಟ್ ಬಾ ಅಂತ ಭದ್ರಂಗೆ ಹೇಳ್ತಾರೆ. ಅದಕ್ಕೆ ಸರಿ ಅಂತ ಭದ್ರ ಒಪ್ಕೋಬೇಕಾದ್ರೆ ಹೌದು, ಇವತ್ಗೆ ಎಕ್ಸಾಮ್ ಎಲ್ಲ ಮುಗೀತು ತಾನೆ ಅಂತ ಶಿವರಾಮೇಗೌಡ್ರು ವಿದ್ಯನ್ನ ಕೇಳ್ತಾರೆ. ಮಾವಯ್ಯ, ಈ ಎಕ್ಸಾಮ್ ಎಲ್ಲ ಮುಗೀತು, ಆದ್ರೆ 3 ದಿವಸ ಮೆಡಿಕಲ್ ಕ್ಯಾಂಪ್ ಇದ್ದದಂತೆ ಅಂತ ವಿದ್ಯೆ ಹೇಳ್ತಿದ್ದಂಗೆ ಅದನ್ನ ಕೇಳಿ ಶಿವರಾಮೇಗೌಡ್ರಿಗೆ ಆಶ್ಚರ್ಯ ಆಯ್ತದೆ. ಅಪ್ಪಯ್ಯ, ಇಲ್ಲೇ ನಮ್ ಪಕ್ಕದೂರದಲ್ಲಿ ಮೆಡಿಕಲ್ ಕ್ಯಾಂಪ್ ಇದ್ದದಂತೆ, ಅಲ್ಗ್ ಹೋಗ್ಬೇಕಂತೆ ಅಂತ ಭದ್ರ ಹೇಳ್ತಿರ್ತಾನೆ. ಆಗ ಶಿವರಾಮೇಗೌಡ್ರು ಯೋಚನೆ ಮಾಡ್ಬೇಕಾದ್ರೆ, ಲೋ ಶಿವರಾಮ, ನೀನೇನು ಅಲ್ಲಿ ಬರೋ ಅವಶ್ಯಕತೆ ಇಲ್ಲ ಕಣ್ಲ, ಭದ್ರ ಅವನಲ್ವೇ, ಭದ್ರ ನಾವೆಲ್ಲ ಸೇರ್ಕೊಂಡು ಅವಳನ್ನ ಕರ್ಕೊಂಡ್ ಹೋಗ್ ಬರ್ತೀವಿ ಅಂತ ಅಮ್ಮಮ್ಮ ಹೇಳ್ತಿರ್ತಾರೆ. ಅದಕ್ಕೆ ಶಿವರಾಮೇಗೌಡ್ರು ಆಯ್ತು ಅಂತ ಹೇಳ್ತಾ ಗೋವಿಂದನ ಕರ್ಕೊಂಡು ಮನೆ ಒಳಗಡೆ ಹೋಯ್ತಾರೆ. ಲೇ ಭದ್ರ, ಏನ್ಲಾ ಮುಖ ನೋಡ್ದಕ ನಿಂತಿದ್ದಿ, ಅವಳು ಎತ್ಕೊಂಡೋಗಿ ಔಟ್ ಹೌಸ್ ಅಲ್ಲಿ ಬಿಡ್ ನಡಿಲ ಅಂತ ಅಮ್ಮಮ್ಮ ಹೇಳ್ಬೇಕಾದ್ರೆ ತಕೊಂಡೋಗಿ ಅವಳನ್ನ ಅಲ್ಲಿ ಬಿಸಾಕ್ತೀನಿ ತಡ್ಕ, ಏಯ್ ಬಾರೆ ಅಂತ ಭದ್ರ ಕರಿಬೇಕಾದ್ರೆ ಅಮ್ಮಮ್ಮ ಹೆಂಗ್ ಬೈಕಂದ್ರೆ ನನ್ನ ಎತ್ಕೊಂಡ್ ಹೋಯ್ತೀನಿ ಅಂತವ್ರೆ ನೋಡಿ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ಲೇಯ್ ಯಾಕ್ಲ ಮಗಿಗಂಗ್ ಬೈದಿ, ನಗ್ನಗ್ತಾ ಹೊಸಿ ಅವಳನ್ನ ಎತ್ಕೊಂಡೋಗು ಅಂತ ಅಮ್ಮಮ್ಮ ಬೈಬೇಕಾದ್ರೆ ಅದಕ್ಕೆ ಭದ್ರ ಹಲ್ಕಿಸಿತ ಹೋಗೋಣ ಬತ್ತೀರಾ ಅಂತ ಕರಿತಾನೆ. ನೀನ್ ಹಿಂಗ್ ಕರೀದಿಕ್ಕಿಂತ ಬೈಕಂದ್ ಹೋಗ್ತಿಯಲ್ಲ ಅದೇ ಎಷ್ಟೋ ಚಂದಾಗದೆ ಅಂತ ಅಮ್ಮಮ್ಮ ಹೇಳ್ತಿರ್ತಾರೆ. ಅದಕ್ಕೆ ಮೋಹನ್ ಅವರು ಮತ್ತೆ ಚಂಪಾ ಇಬ್ರು ನಗ್ತಿರ್ತಾರೆ. ಏ ಹಳೆ ಮುದ್ಕಿ, ನಿನ್ಗೆ ಆಮೇಲೆ ನೋಡ್ಕತೀನಿ ತಡ್ಕ ಅಂತ ಹೇಳ್ತಾ ಭದ್ರ ವಿದ್ಯೆನ ಎತ್ಕತಾನೆ. ಆಗ ಔಟ್ ಹೌಸ್ಗೆ ಕರ್ಕೊಂಡ್ ಹೋಗ್ಬೇಕಾದ್ರೆ ಅಮ್ಮಮ್ಮ ಮತ್ತೆ ಚಂಪಾ ಇಬ್ರು ವಿದ್ಯಂಗೆ ಟಾಟಾ ಅಂತ ಹೇಳ್ತಿರ್ತಾರೆ. ಅವಳು ಬೈ ಬೈ ಮಾಡ್ಬೇಕಾದ್ರೆ ಇದೊಂದಕ್ ಮಾತ್ರ
ಕಮ್ಮಿ ಇತ್ತು ಇವ್ರಿಗೆ ಅಂತ ಬೈಕಂದು ಭದ್ರ ವಿದ್ಯೆನ ಕರ್ಕೊಂಡೋಯ್ತಾನೆ. ಆಗ ಭದ್ರ ಅವಳನ್ನ ಚೇರ್ ಮ್ಯಾಕೆ ಕೂರಿಸ್ಬಿಟ್ಟು ವಾಪಸ್ ಹೋಗ್ಬೇಕಾದ್ರೆ, ಗೌಡ್ರೆ ಒಸಿ ಸರು ಆಚೆ ಇದ್ರೆ ಕರಿತೀರಾ ಅಂತ ಕೇಳ್ತಾಳೆ. ಏನು ನಿನ್ ಕಣ್ಗೆ ನಾನ್ ಹೆಂಗ್ ಕಾಣಿಸ್ತೀವ್ನಿ? ಏನ್ ಕೆಲ್ಸದವನ್ ತರ ಕಾಣಿಸ್ತಿದೀನಾ? ನೀನ್ ಇಷ್ಟ ಬಂದಂಗ್ ನೀನ್ ಕೆಲ್ಸ ಹೇಳ್ತಾನೆ ಇದೆಯಲ್ಲ ಅಂತ ಭದ್ರ ಹೇಳ್ಬೇಕಾದ್ರೆ, ಗೌಡ್ರೆ ಸರು ಆಚೆ ಇದ್ರೆ ಕರೀರಿ ಅಂತ ಹೇಳ್ದೆ ಅಷ್ಟೇಯ ಅಂತ ವಿದ್ಯಾ ಹೇಳ್ತಾಳೆ. ಇದನ್ನೇ ಕೆಲ್ಸ ಅಂತ ಹೇಳದ್ದು. ಏನೋ ಅಧ್ಯಕ್ಷರು ಏನ್ರು ಬಂದ್ಬಿಟ್ಟು ಒಂದ್ ವಾರ ಎಕ್ಸಾಮ್ ಕರ್ಕೊಂಡ್ ಹೋಗು ಅಂತ ಹೇಳೋದಕ್ಕೆ ನೀನನ್ನ ಕರ್ಕೊಂಡ್ ಹೋಗಿದ್ದು. ಅದನ್ ಬಿಟ್ರೆ ನೀನ್ ಕೆಲ್ಸ ಎಲ್ಲ ಮಾಡೋ ಅಂತ ದರ್ದು ನನ್ಗೇನಿಲ್ಲ. ನಿನ್ಗೇನಾಗಿದ್ರು ನಾನ್ ತಲೆ ಕೆಡ್ಸ್ಕೊತಿರ್ಲಿಲ್ಲ ಅಂತ ಭದ್ರ ಹೇಳ್ತಾನೆ. ಹಂಗಾದ್ರೆ ನಂಗೇನೇ ಆಗಿದಿದ್ರು ನಿಮ್ಗೇನು ತಲೆನೋವ್ ಇರ್ತಿರ್ಲಿಲ್ವೇ ಗೌಡ್ರೆ ಅಂತ ವಿದ್ಯಾ ಕೇಳ್ಬೇಕಾದ್ರೆ, ಹೌದು ಮತ್ತೆ ನಿನ್ ಕಾಲ್ಗ್ ಹಿಂಗಾಯ್ತಲ್ಲ ಅಂತ ನಾ ಬೇರೆ ತಲೆ ಕೆಡ್ಸ್ಕೋಬೇಕೆ? ನೀನು ಎಕ್ಸಾಮ್ ಚೆನ್ನಾಗ್ ಬರೀಲಿ ಅಂತ ಅವ್ರು ಹೇಳೋದಿಕ್ಕೆ ನೀನಿನ್ನ ಎತ್ಕೊಂಡೋಗು ನಾಟಕ ಎಲ್ಲ ಮಾಡದ್ದು. ಈಗೆಲ್ಲ ಎಕ್ಸಾಮ್ ಮುಗೀತಲ್ವೇ, ಇನ್ಮೇಕೆ ನನ್ಗ್ ಯಾವ ತಲೆನೋವು ಇಲ್ಲ. ನೀನ್ ಎದ್ದು ಓಡಕ್ಕಾದ್ರೂ ಓಡು, ಇಲ್ಲ ಅಂದ್ರೆ ಸುಮ್ಕಾದ್ರೂ ಕುತ್ಕೋ, ಅಥವಾ ಜೀವನ ಪೂರ್ತಿ ಈ ವೀಲ್ ಚೇರ್ ಅಲ್ಲಿ ಇದ್ರೂನು ಸರಿಯೇ. ಅದ್ರ ಬಗ್ಗೆ ನನ್ಗ್ ಯಾವ ತಲೆನೋವು ಇಲ್ಲ ಅಂತ ಭದ್ರ ಹೇಳ್ತಿರ್ತಾನೆ. ತುಂಬಾ ಥ್ಯಾಂಕ್ಸ್ ಗೌಡ್ರೆ, ಅಧ್ಯಕ್ಷರು ಹೆಂಡ್ತಿಗೋಸ್ಕರನಾದ್ರೂ ನನ್ಗೆ ಸಹಾಯ ಮಾಡಕ್ ಬಂದ್ರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ವಿದ್ಯಾ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಸರು ಮನಿ ಒಳಗ್ ಬರ್ತಾಳೆ. ಆಗ ಭದ್ರ ಅವ್ರಿಬ್ರು ಮುಖ ನೋಡ್ತಾ ಅಲ್ಲಿಂದ ಹೊಂಟೈತಾನೆ. ಹೋಗ್ಲಿ ಬಿಡೆ ಅಕ್ಕ, ಬಾವ ಯಾವ್ದೋ ಕೋಪದಾಗ ಮಾತಾಡ್ಬಿಟ್ಟು ಹೋಯ್ತಾವ್ರೆ. ನಿನ್ ಮ್ಯಾಗೆ ಪಿರುತಿ ಇಲ್ಲ ಅಂದಿದ್ರೆ ಅವ್ರು ನಿನ್ನ ಈ ತರ ಎಲ್ಲ ಎತ್ಕೊಂಡ್ ಓಡಾಡ್ತಿದ್ರೆ ನಿಂಗೆ ಅವ್ರ ಬಗ್ಗೆ ಗೊತ್ತಿದೆ ಅಲ್ವೇ? ಕೋಪದಲ್ಲಿ ಅವ್ರು ಏನೇನ್ ಬೇಕಾದ್ರೂ ಬೈದ್ ಬಿಡ್ತಾರೆ. ಅದೇ ಪ್ರೀತಿ ಅಂತ ಬಂದ್ರೆ ಓವರ್ ಆಗಿ ತೋರಿಸ್ತಾರೆ. ಇದನ್ನೆಲ್ಲ ನಾವೇ ಅರ್ಥ ಮಾಡ್ಕೊಂಡ್ ಹೋಗ್ಬೇಕು ಅಷ್ಟೇ ಕಣೆ ಅಕ್ಕ ಅಂತ ಸರು ಹೇಳ್ಬೇಕಾದ್ರೆ, ನಾನೇನು ಇದನ್ನೆಲ್ಲ ನೆನ್ಸ್ಕೊಂಡು ಬೇಜಾರೇನು ಮಾಡ್ಕೊತಿಲ್ಲ. ನೀನು ಅಷ್ಟೇ ನಿಮ್ ಭಾವನ್ ಪರವಾಗಿ ವಕಾಲತ್ ವಹಿಸ್ಕೊಂಡೆಲ್ಲ ಬರ್ಬೇಡ ಅಂತ ವಿದ್ಯೆ ಹೇಳ್ಬೇಕಾದ್ರೆ, ನೀವಿಬ್ರು ಅದ್ ಯಾವಾಗ ಸರಿ ಐತಿರೋ ಅದೇನು ಅಂತ ಸರು ಗೊಂಡ್ಬಿಡ್ತಿರ್ತಾಳೆ. ಈ ಕಡೆ ಶಿವರಾಮೇಗೌಡ್ರು ನಾವ್ ಅನ್ಕೊಂಡಿದ್ದೆಲ್ಲ ಚೆನ್ನಾಗ್ ಆಯ್ತಲ್ಲ ಅಂತ ಖುಷಿಯಿಂದ ಕಾಫಿ ಕುಡಿತಾ ಕುತ್ಕೊಂಡಿರ್ಬೇಕಾದ್ರೆ, ಮತ್ತೆ ಅಧ್ಯಕ್ಷರ ಹೆಂಡತಿ ಫೋನ್ ಮಾಡಿ ನಾನ್ ಹೇಳಿದ್ ಮಾತ್ಗೆ ಮರ್ಯಾದೆ ಕೊಟ್ಟು ನೀವು ನಿಮ್ ಸೊಸೆನ ಎಕ್ಸಾಮ್ ಬರೀಕೆಲ್ಲ ಕರ್ಕೊಂಡೋದ್ರಿ. ಇದ್ರಿಂದ ನಮ್ ಪಕ್ಷಕ್ಕೆ ಇನ್ನೂ ಹೆಮ್ಮೆ ಜಾಸ್ತಿ ಆಗಿದೆ. ನಮ್ ಯಜಮಾನ್ರು ತುಂಬಾನೇ ಖುಷಿಯಾಗಿದ್ದಾರೆ ಅಂತ ಅಧ್ಯಕ್ಷರು ಹೆಂಡತಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಶಿವರಾಮೇಗೌಡ್ರಿಗೂ ಖುಷಿ ಆಯ್ತದೆ. ಹಾಗೆ ಎಕ್ಸಾಮ್ ಎಲ್ಲ ಮುಗೀತಾ ಅಂತ ಅವ್ರು ಕೇಳ್ಬೇಕಾದ್ರೆ, ಗೋವಿಂದ್ ಮೆಡಿಕಲ್ ಕ್ಯಾಂಪ್ ಇದೆ ಅನ್ನೋ ವಿಷಯನ ಹೇಳ್ಬಿಡ್ತಾನೆ. ಆಗ ಅಧ್ಯಕ್ಷರು ಹೆಂಡತಿ ತುಂಬಾನೇ ಯೋಚನೆ ಮಾಡಿ, ಇದು ನಮ್ಗೆ ಒಳ್ಳೇದಕ್ಕೆ ಆಗತ್ತೆ ಅಂತ ಅನ್ಕೊಳ್ಬೇಕು ನಾವು. ಯಾಕಂದ್ರೆ ಈ ಮೆಡಿಕಲ್ ಕ್ಯಾಂಪ್ ಅಲ್ಲಿ ನೀವೇ ಮುಂದೆ ನಿಂತು ಎಲ್ಲ ನೋಡ್ಕೊಂಡ್ರಿ ಅಂತಂದ್ರೆ ನಮ್ ಪಕ್ಷಕ್ಕೆ ಇನ್ನೂ ಒಳ್ಳೆ ಹೆಸರು ಬರುತ್ತೆ. ನೀವೆಲ್ರೂ ಆ ಮೆಡಿಕಲ್ ಕ್ಯಾಂಪ್ಗೆ ಹೋಗಿ ಅಂತ ಅಧ್ಯಕ್ಷರು ಹೆಂಡತಿ ಹೇಳ್ತಾರೆ. ಅದನ್ನ ಕೇಳಿ ಶಿವರಾಮೇಗೌಡರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ. ಅದಕ್ಕೆ ಅಧ್ಯಕ್ಷರ ಹೆಂಡತಿನೂ ಖುಷಿ ಪಟ್ಟು ಫೋನ್ ಇಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅವ್ವ, ನಾವು ಅವ್ರ ಜೊತೆ ಹೋಗ್ ಬರೋಣ ಕಣವ, ಅಲ್ಲಿ ವೆದರ್ ಎಲ್ಲ ತುಂಬಾ ಚೆನ್ನಾಗಿರ್ತದಂತೆ ಅಂತ ವಿನಂತಿ ಸಾವಿತ್ರಿ ಹತ್ರ ಹೇಳ್ಬೇಕಾದ್ರೆ, ಅಣ್ಣ ಈ ಮೆಡಿಕಲ್ ಕ್ಯಾಂಪ್ಗೆ ನಾವು ಬರ್ತೀವಿ ಕಣಣ್ಣ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಸಾವಿತ್ರಿ ನೀನ್ ಯಾಕಲ್ ಬಂದಿ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಮಾವ ಪ್ಲೀಸ್ ಮಾವ, ಎಲ್ರೂ ಹೋಗಿ ಒಂದ್ 2-3 ದಿವಸ ಇದ್ ಬರುಮ ಅಂತ ವಿನಂತಿ ಕೇಳ್ಕತಾಳೆ. ಹೌದು ಕಣ್ಲ ಶಿವರಾಮ, ಎಲ್ಲಾರು ಇಲ್ಲೇ ಅವ್ರೆ, ಎಲ್ಲೂ ಹೋಗುದು ಬರುದು ಇಲ್ಲ. ಅದಕ್ಕೆಯ ಅವ್ರಿಗೂ ಹೊಸಿ ಬದಲಾವಣೆ ಆದಂಗಾಯ್ತದೆ, ಕರ್ಕೊಂಡ್ ಹೋಗುಮ ಅಂತ ಅಮ್ಮಮ್ಮ ಹೇಳ್ತಾರೆ. ಅದಕ್ಕೆ ಶಿವರಾಮೇಗೌಡರು ಸಹ ಸರಿ ಅಂತ ಒಪ್ಕೋತಾರೆ. ಈ ಕಡೆ ವಿದ್ಯಾ ಬುಕ್ ಓದ್ಬೇಕಾದ್ರೆ ಜೆನ್ನಿ ಅವಳಿಗೆ ಕಾಲ್ ಮಾಡ್ತಾಳೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ಅವಳು ಅಳಬೇಕಾದ್ರೆ ಯಾಕೆ ಏನು ಅಂತ ವಿದ್ಯಾ ವಿಚಾರಿಸ್ತಾಳೆ. ವಿದ್ಯಾ, ನಾನು ಸತೀಶನ್ನ ಲವ್ ಮಾಡ್ತಿರೋ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾಗದೆ ಅನ್ಸುತ್ತೆ. ನಮ್ಮ ಅಪ್ಪ ಮತ್ತೆ ಅವ್ವ ಇಬ್ರು ನನ್ ಮ್ಯಾಗೆ ಶಾನೆ ಕೋಪವಾಗಿ ಮಾತಾಡ್ತಾರೆ. ಅದು ಅಲ್ದೆ ಇನ್ನೊಂದ್ ತಿಂಗ್ಳಾಗೆ ನನ್ ಮದ್ವೆ ಬೇರೆ ಮಾಡ್ಬೇಕು ಅಂತ ಮಾತಾಡ್ಕತಾವ್ರೆ ಅಂತ ಹೇಳ್ತಾ ಜೆನ್ನಿ ಅಳಬೇಕಾದ್ರೆ ವಿದ್ಯಾ ಅವಳನ್ನ ಸಮಾಧಾನ ಮಾಡ್ತಿರ್ತಾಳೆ. ಈಗ ನಾನು ಓದ್ಬೇಕು, ನನ್ ಮೆಡಿಕಲ್ ನ ಪೂರ್ತಿ ಮಾಡ್ಬೇಕು ಅಂತ ನಾನ್ ಎಷ್ಟೋ ಅವ್ರ ಹತ್ರ ಕೇಳ್ಕೊಂಡ್ರು ಅವರು ಕೇಳೋ ಪರಿಸ್ಥಿತಿನಲ್ಲೇ ಇಲ್ಲ. ಆಗಕ್ಕಿಲ್ಲ, ಮದ್ವೆ ಆದ್ಮೇಕ್ ಬೇಕಾದ್ರೆ ನೀ ಏನಾದ್ರೂ ಮಾಡ್ಕೋ, ಓದಕ್ಕಾದ್ರೂ ಓದು, ಬಿಡಕ್ಕಾದ್ರೂ ಬಿಡು ಅಂತ ಹೇಳ್ತಾರೆ. ಈಗ ನಿನ್ ಫ್ರೆಂಡ್ ವಿದ್ಯಾ ಹಂಗೆ ತಾನೇ ಓದ್ತಾ ಇರೋದು ಅಂತ ಹೇಳ್ತಾರೆ. ಇದ್ರಿಂದ ನಿನ್ಗೇನ್ ಸಮಸ್ಯೆ ಇರೋದು ಅಂತ ನನ್ಗೆ ಬಾಯಿಗೆ ಬಂದಂಗ್ ಬೈತಾರೆ ವಿದ್ಯಾ. ಅದು ಅಲ್ದೆ ಈಗ ಮೆಡಿಕಲ್ ಕ್ಯಾಂಪ್ ಹೋಗ್ಬೇಕು ಅಂತ ಹೇಳಿದ್ದಕ್ಕೆ ಅದಕ್ಕೆಲ್ಲ ಕಳ್ಸಕ್ ಆಗಕ್ಕಿಲ್ಲ ಅಂತ ಬೈತಾವ್ರೆ ಅಂತ ಹೇಳ್ತಾ ಜೆನ್ನಿ ಅಳ್ಬೇಕಾದ್ರೆ, ಜೆನ್ನಿ ಇದೂನು ಎಕ್ಸಾಮ್ ಅಲ್ಲಿ ಒನ್ ಆಫ್ ದ ಪಾರ್ಟ್ ಅಲ್ವೇ, ಇದಕ್ ನಾವ್ ಹೋಗಿ ಪಾಸ್ ಮಾಡ್ಬೇಕಲ್ವೇ ಅಂತ ವಿದ್ಯಾ ಹೇಳ್ಬೇಕಾದ್ರೆ, ನನ್ಗೆ ಅರ್ಥ ಆಯ್ತಾ ಅದೇ ವಿದ್ಯಾ, ಆದ್ರೆ ಇದು ಅವ್ರಿಗೆ ಅರ್ಥ ಆಯ್ತಿಲ್ವಲ್ಲ. ಅಲ್ಲೇನಾದ್ರೂ ಸತೀಶ ಬತ್ತಾನೇನೋ, ಅವನ್ ಜೊತೆ ನಾನು ಓಡೋಗ್ಬಿಡ್ತೀನೇನೋ ಅಂತ ಅವ್ರಿಗೆ ಭಯ ಅನ್ಸುತ್ತೆ ಅಂತ ಹೇಳ್ಕೊಂಡು ಜೆನ್ನಿ ಅಳ್ತಿರ್ತಾಳೆ. ಏನ್ ಮಾಡೋದು ಅಂತ ವಿದ್ಯೆ ಯೋಚನೆ ಮಾಡ್ಬೇಕಾದ್ರೆ, ವಿದ್ಯಾ ನೀನು ನಮ್ಮಮ್ಮನ ಹತ್ರ ಮಾತಾಡು, ನೀನ್ ಏನಾದ್ರೂ ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಖಂಡಿತ ಕಳ್ಸೋದಕ್ಕೆ ಒಪ್ಕೋತಾರೆ ಅಂತ ಹೇಳ್ತಾ ಜೆನ್ನಿ ತನ್ ಮೊಬೈಲ್ ನ ತಕೊಂಡೋಗಿ ಅವ್ರ ಅಮ್ಮನ್ಗೆ ಕೊಡ್ತಾಳೆ. ಆಗ ವಿದ್ಯಾ ಅಮ್ಮ ಹೇಗಿದ್ದೀರಾ ಅಂತ ಕೇಳ್ಬೇಕಾದ್ರೆ, ಆ ದೇವ್ರ ದಯದಿಂದ ನಾ ಚೆನ್ನಾಗಿದೀವಮ್ಮ, ನೀನ್ ಹೇಗಿದ್ಯಾ ಅಂತ ಕೇಳ್ತಾರೆ. ನಾನ್ ಚೆನ್ನಾಗಿದ್ದೀನಮ್ಮ. ಆಮೇಲೆ ಅಮ್ಮ, ನಾಳೆ ಕಾಲೇಜಿಂದ ಎಲ್ರನ್ನೂ ಮೆಡಿಕಲ್ ಕ್ಯಾಂಪ್ಗೆ ಅಂತ ಒಯ್ತಾ ಇದೀವಿ.
ಅಂತ ವಿದ್ಯೆ ಹೇಳ್ಬೇಕಾದ್ರೆ ಹ್ಞೂ ಕಣವ ಜೆನ್ನಿ ಹೇಳಿದ್ಲು. ಆದ್ರೆ ಅವ್ರಪ್ಪ ಅದಕ್ಕೆಲ್ಲ ಹೋಗೋದ್ ಬೇಡ ಅಂತ ಹೇಳಿದಾರಮ್ಮ. ಓದೋದು ಅಂದ್ರೆ ಅದು ಕಾಲೇಜಲ್ಲೇ ಇರ್ಬೇಕು. ಎಕ್ಸಾಮ್ ಎಲ್ಲ ಕಾಲೇಜ್ ಒಳಗಡೆನೆ ನಡಿಬೇಕು. ಮೆಡಿಕಲ್ ಕ್ಯಾಂಪ್ ಅಂತ 3 ದಿವಸ ಆಚೆ ಕರ್ಕೊಂಡ್ ಹೋಗೋದು ಅವ್ರಿಗೆ ಇಷ್ಟ ಆಗ್ತಿಲ್ಲಮ್ಮ. ಅದಕ್ಕೆ ಬೇಡ ಅಂತ ಹೇಳ್ತಿದಾರೆ ಅಂತ ಜೆನ್ನಿ ಅಮ್ಮ ಹೇಳ್ತಾರೆ. ಅಯ್ಯೋ ಅಮ್ಮ, ನೀವೇನಾರ ಹಂಗ್ ಮಾಡಿದ್ರಿ ಅಂತಂದ್ರೆ ಅವಳಿಗೆ ಇದ್ರಲ್ಲಿ ಮಾರ್ಕ್ಸೇ ಸಿಕ್ಕಕ್ಕಿಲ್ಲ. ಯಾವತ್ತಿದ್ರೂ ಅವಳು ಇದನ್ನ ಮುಗಿಸ್ಲೇಬೇಕು. ನನಗೋಸ್ಕರ ಅವಳನ್ನ ಕಳಿಸ್ಕೊಡಿ ಅಂತ ವಿದ್ಯಾ ತುಂಬಾನೇ ಕೇಳ್ಕತಾಳೆ. ಆವಾಗ ಜೆನ್ನಿ ಅವರಮ್ಮ ಯೋಚನೆ ಮಾಡಿ ಸರಿ ಅಂತ ಒಪ್ಕೋತಾರೆ. ಇದನ್ನ ಕೇಳಿ ಜೆನ್ನಿಗೂ ಖುಷಿ ಆಗತ್ತೆ. ಈ ಕಡೆ ಸರು ಮೆಡಿಕಲ್ಗೆ ಹೋಗ್ಬೇಕು ಅಂತ ಅನ್ಕತಿರ್ತಾಳೆ. ಆದ್ರೆ ಒಬ್ಳೆ ಹೋಗೋಕೆ ಭಯ ಆಯ್ತಿರ್ತದೆ. ಎಲ್ಲಿದೆ ಅಂತಾನು ಅವಳಿಗೆ ಗೊತ್ತಿರಕ್ಕಿಲ್ಲ. ಏನ್ ಮಾಡುದು ಅಂತ ತುಂಬಾ ಯೋಚನೆ ಮಾಡ್ಬೇಕಾದ್ರೆ ಅಷ್ಟ್ರಲ್ಲಿ ಭದ್ರ ಮನೆಗ್ ಬರ್ತಾನೆ. ಐ ಬಾವ ಬಂದ್ರು, ಅವ್ರನ್ನು ಕೇಳ್ತೀನಿ ಅಂತ ಸರು ಮನ್ಸ್ನಾಗೆ ಅನ್ಕಂಡು ಭದ್ರನ್ ಹತ್ರ ಓಡಾಯ್ತಾಳೆ. ಬಾವ, ನಾನಸಿ ಮೆಡಿಕಲ್ ಶಾಪ್ ಹೋಗ್ಬೇಕು, ನನ್ನನ್ನ ಕರ್ಕೊಂಡ್ ಹೋದಿರಾ ಅಂತ ಸರು ಕೇಳ್ಬೇಕಾದ್ರೆ, ಏಯ್ ನೀನು ನಿಮ್ಮಕ್ಕ ಮನ್ಸ್ನಾಗ ಏನ್ ಅನ್ಕಂದಿದೀರಿ? ಅಥವಾ ನನ್ನ ನೋಡಿದ್ರೆ ನಿಮ್ಗೆ ಕೆಲ್ಸನೂ ಅನಿಸ್ತದ? ನಿಮ್ಗೆ ಇಷ್ಟ ಬಂದಂಗ್ ನನ್ ಕೆಲ್ಸ ಹೇಳ್ತಿರಲ್ಲ ಅಂತ ಭದ್ರ ಬೈತಿರ್ತಾನೆ. ಬಾವ ಒಂದ್ ನಿಮಿಷ ಬಾವ, ಯಾಕ್ ನೀವ್ ಇಷ್ಟೊಂದ್ ಕೋಪ ಮಾಡ್ಕತಿದೀರಿ ಅಂತ ಸರು ಕೇಳ್ತಾಳೆ. ಇನ್ನೇನ್ ಮತ್ತೆ, ಕೋಪ ಮಾಡ್ಕೊಳ್ದೆ ಹಂಗೆ ಇರ್ಬೇಕಾ ಅಂತ ಭದ್ರ ಹೇಳ್ದಾಗ, ಬಾವ ನೀವ್ ಯಾಕ್ ನನ್ ಮ್ಯಾಕ್ ಇನ್ಮೇಲೆ ಕೋಪ ತೋರಿಸ್ತಿದೀರಿ? ನಂಗ್ ನಿಜವಾಗ್ಲೂ ಗೊತ್ತಿಲ್ಲ ಇಷ್ಟೆಲ್ಲ ಸಮಸ್ಯೆ ಆಗಿರೋದು. ಆದ್ರೆ ನಾನ್ ಏನ್ ಮಾಡಿದೀನಿ ಬಾವ? ನೋಡಿ, ನೀವ್ ಯಾವತ್ತಿದ್ರು ನನ್ ಭದ್ರಮ್ಮ ಮನೆಯ. ನಾನ್ ಯಾವಾಗ್ಲೂ ನಿಮ್ಮನ್ನ ಎಷ್ಟೇ ವರ್ಷ ಆದ್ರೂ ಅದೇ ರೀತಿನೇ ನೋಡ್ತೀನಿ ಹೊರ್ತು ಬ್ಯಾರೆಯವ್ರ ತರ ನೋಡಕ್ಕಿಲ್ಲ. ಮುಂಚೆ ಎಲ್ಲ ನೀವು ನನ್ನ ಹತ್ರ ಎಷ್ಟ್ ಚೆನ್ನಾಗ್ ಮಾತಾಡ್ತಿದ್ರಿ. ಅದಕ್ಕೆಯ ನಾನು ನಿಮ್ ಜೊತೆ ಇವಾಗ ಮೆಡಿಕಲ್ಗೆ ಹೋಗ್ಬೇಕು ಅಂತ ಹೇಳಿದ್ದು. ಅದನ್ ಬಿಟ್ರೆ ಬೇರೆ ಏನೂ ಇಲ್ಲ. ಆದ್ರೆ ನೀವು ಮೊದ್ಲಿನ ತರ ನನ್ನನ್ನ ನೋಡ್ತಿಲ್ಲ ಅಂತ ಗೊತ್ತಾದ್ಮೇಕೆ ನಾನ್ ಕೇಳಿದ್ರಲ್ಲಿ ತಪ್ಪು ಅಂತ ನನ್ಗೆ ಅನ್ನಿಸ್ತಾ ಇದೆ. ನಿಮ್ಗೆ ತೊಂದ್ರೆ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಾವ, ನಾನು ನಡ್ಕಂದೆ ಅಂಗಡಿಗೆ ಹೋಯ್ತೀನಿ ಅಂತ ಹೇಳ್ತಾ ಸರು ನಡ್ಕಂದು ಅಂಗಡಿಗೆ ಹೋಯ್ತಿರ್ತಾಳೆ. ಆಗ ಭದ್ರ ಅವಳನ್ನ ತಡೆದ್ ನಿಲ್ಸಿ ನಾನೇ ಕರ್ಕೊಂಡ್ ಹೋಯ್ತೀನಿ ಅಂತ ಜೊತೆಲ್ ಕರ್ಕೊಂಡ್ ಹೋಯ್ತಾನೆ. ಈ ಕಡೆ ಈಶ್ವರಿ ಮತ್ತೆ ಚಿತ್ರ ಇಬ್ರು ಮಲ್ಕೊಳಕ್ಕೆ ಅಂತ ಹೋಗ್ಬೇಕಾದ್ರೆ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಅಲ್ಲಿಗ್ ಬರ್ತಾರೆ. ಏನತ್ಕೆ, ಆಹಾಹಾ, ಮಟನ್ ಸಾರು ಗಮ್ ಗಮ್ ಅಂತ ಅದೆ. ಕೊಟ್ಕೆಯಾಗ್ ಬಂದಿದ್ರುನು ಸಹ 3 ಟೈಮು ಚೆನ್ನಾಗ್ ತಿಂತಿದ್ದೀರಿ ಅಲ್ವೇ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ, ಇವಾಗೇನು ನಿಂಗೆ ಮಟನ್ ಸಾಂಬಾರ್ ಬೇಕೆ ಅಂತ ಈಶ್ವರಿ ಕೇಳ್ತಾಳೆ. ಅಯ್ಯೋ, ನಾ ಚೆನ್ನಾಗ್ ಉಂಡು ಬಂದೀನಿ ಅತ್ಗೆ. ನಾನಿಲ್ಲಿ ಬೇರೆ ವಿಷಯ ಹೇಳಕ್ಕೆ ಅಂತ ಬಂದೆ. ಅದಕ್ಕೆ ನಾವೆಲ್ರೂ ಮನೆಯವ್ರೆಲ್ರೂ ಆಚೆ ಕಡೆ ಹೋಯ್ತಾ ಇದೀವಿ. ಅಣ್ಣ ನಮ್ಮೆಲ್ರನ್ನೂ ಅಲ್ಲಿಗೆ ಟೂರ್ ಕರ್ಕೊಂಡ್ ಹೋಯ್ತಾನೆ. ಎಲ್ರು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕತಾವ್ರೆ. ಅದಕ್ಕೆಯ ನಾಳೆ ನಾವ್ ಹೋಯ್ತಾ ಇರೋ ವಿಷಯನ ನಿಮ್ ಹತ್ರ ಹೇಳಕ್ಕೆ ಅಂತ ಬಂದೆ ಅಂತ ಸಾವಿತ್ರಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಈಶ್ವರಿ ಮತ್ತೆ ಚಿತ್ರಂಗೆ ಕೋಪ ಬರ್ತಿರ್ತದೆ. ಅವ್ವ, ಇವ್ರು ನಮ್ ಜೊತೆ ಟೂರ್ ಬಂದರೆ ಅಂತ ವಿನಂತಿ ಕೇಳಿದಾಗ, ಏ ಇಲ್ಲ ಕಣೆ, ಅವ್ರ ಹೆಂಗೆ ಬರಕಾಯ್ತದೆ? ಅತ್ತೆಗೆ ಅತ್ತೆ ಮಗಳಿಗೆ ಶಿಕ್ಷೆ ಕೊಟ್ಟು ಕೊಟ್ಟಿಗೆ ಲಿಕ್ಸೋರಲ್ಲೇ, ಅವ್ರನ್ನೆಲ್ಲ ಇಲ್ಲೇ ಬಿಟ್ಬಿಟ್ಟೈತಿವ್ ಕಣೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಇದ್ರಿಂದ ಚಿತ್ರಂಗೆ ಕೋಪ ಬರ್ತಿರ್ತದೆ. ಅವ್ವ, ಬರೀ 3 ದಿವಸ ಅಷ್ಟೇನೆ ನಾವ್ ಹೋಯ್ತಾ ಇರೋದು ಅಂತ ವಿನಂತಿ ಕೇಳ್ಬೇಕಾದ್ರೆ, ಈಗ 3 ದಿವಸ ಅಂತ ಹೇಳವ್ರೆ, ಅಲ್ಲಿ ಹೋದ್ಮೇಕೆ 3 ದಿನ ಆಯ್ತದೋ ಅಥವಾ 1 ವಾರನೇ ಆಯ್ತದೋ ಯಾರಿಗ್ ಗೊತ್ತು ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅವ್ವ, 1 ವಾರ ಅಲ್ಲೇ ಇದ್ವಿ ಅಂತಂದ್ರೆ ಎಷ್ಟ್ ಚಂದಾಗಿರ್ತದಲ್ವೇ ಅಂತ ವಿನಂತಿ ಹೇಳ್ದಾಗ, ಹೂ ಕಣೆ, ತುಂಬಾ ಜಾಲಿ ಇರ್ತದೆ. ಸರಿ ಅದ್ಗೆ, ಒಂದ್ ವೇಳೆ 3 ದಿವಸ ಆದ್ರೂ ಅಲ್ಲೇ ಇರುಮ ಅಂತ ಹೇಳಿದ್ರೆ ಅದಕ್ಕೂ ಸೇರ್ಸಿ ಬಟ್ಟೆ ಎಲ್ಲ ಎತ್ಕೋಬೇಕಲ್ವೇ? ನಾವ್ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತೀವಿ, ಬರ್ತೀವಿ ಅದ್ಗೆ ಅಂತ ಹೇಳ್ತಾ ಸಾವಿತ್ರಿ ವಿನಂತಿನ ಕರ್ಕೊಂಡು ಅಲ್ಲಿಂದ ಹೋಯ್ತಾಳೆ. ಅವ್ವ, ಇವ್ರಿಬ್ರು ಬೇಕು ಬೇಕು ಅಂತಾನೆ ನಮ್ಗೆ ಹೆಂಗ್ ಉರ್ಸ್ತಾವ್ರೆ ನೋಡವ ಅಂತ ಚಿತ್ರ ಹೇಳ್ತಿರ್ತಾಳೆ. ಉರ್ಸ್ಲಿ ಕಣೆ, ಉರ್ಸ್ಲಿ, ಆದ್ರೆ ನಾಳೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಅಂತ ಈಶ್ವರಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸರುನ ಭದ್ರ ಮನೆಗ್ ವಾಪಸ್ ಬಂದ್ಬಿಡ್ತಾನೆ. ಆಗ ಅವಳು ಹೋಗ್ಬೇಕಾದ್ರೆ, ಸರು 1 ನಿಮಿಷ, ಕೆಲ್ಸದಾಗೆ ಏನೋ ಒಂದು ಟೆನ್ಷನ್, ಅದಕ್ಕೆಯ ನಾನ್ ನಿನ್ಮ್ಯಾಗೆ ಕೋಪ ತೋರ್ಸ್ಬಿಟ್ಟೆ. ಅದನ್ನೆಲ್ಲ ಮನ್ಸ್ನಾಗ್ ಇಟ್ಕೋಬೇಡ. ನಿಮ್ ಅಕ್ಕ ನಾನು ಇಬ್ರು ಜೊತೆಯಾಗ್ ಬಾಳ್ತೀವೋ ಬಾಳಕಿಲ್ವೋ ಅದು ನಮ್ಮಿಬ್ರಿಗ್ ಸೇರಿರೋಂತ ವಿಷಯ. ಆದ್ರೆ ಯಾವತ್ತಿದ್ರು ನೀನು ನನ್ಗೆ ಹಳೆ ಸರುನೇಯ, ನಾನು ನಿನ್ಗೆ ಭಾವನೇಯ. ನಿನ್ಗೇನೇ ಬೇಕು ಅಂತಂದ್ರು ನೀನು ನನ್ನ ಹತ್ರ ಕೇಳು, ನಾನಿದೀನಿ ನಿನ್ಗೆ ಅಂತ ಭದ್ರ ಹೇಳ್ತಾನೆ. ಅದಕ್ಕೆ ಸರು ಥ್ಯಾಂಕ್ಸ್ ಮಾವ ಅಂತ ಹೇಳ್ತಾ ಅವನ ಹತ್ರ ಮಾತಾಡ್ಬೇಕಾದ್ರೆ ಇದನ್ನೆಲ್ಲ ವಿದ್ಯಾ ಕಿಟಕಿ ಹತ್ರ ಇದ್ದು ಎಲ್ಲ ಕೇಳಿಸ್ಕೊತಿರ್ತಾಳೆ. ನೋಡು, ನಾನ್ ಇಷ್ಟೊತ್ತು ನಿನ್ಗೆ ಎಲ್ಲ ಬೈದಿದ್ದಕ್ಕೆ ಬೇಜಾರ್ ಮಾಡ್ಕೋಬೇಡ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಭದ್ರ ಕೇಳ್ಕೊಬೇಕಾದ್ರೆ, ಅಯ್ಯೋ ಬಾವ, ಏನ್ ಹಿಂಗ್ ಹೇಳ್ತಿದ್ದೀರಿ? ನನ್ನ ಹತ್ರ ಹೋಗಿ ಕ್ಷಮೆ ಅಂತ ಎಲ್ಲ ಕೇಳ್ತಿದ್ದೀರಲ್ಲ, ಹಂಗೆಲ್ಲ ಹೇಳ್ಬೇಡಿ ಅಂತ ಸರು ಹೇಳ್ತಾಳೆ. ಅದ್ ಹಂಗಲ್ಲ, ನೀನ್ ಬೈದಿದ್ದಕ್ಕೆ ಯಾಕೋ ನನ್ ಮನ್ಸಿಗೆ ಬೇಜಾರಾಯ್ತಾ ಇದೆ, ಅದಕ್ಕೆ ಅಂತ ಭದ್ರ ಹೇಳ್ತಾನೆ. ಬಾವ, ಕ್ಷಮೆ ಎಲ್ಲ ಕೇಳಿ ನನ್ನೆಲ್ಲ ದೂರದೊಳಗ್ ಮಾಡ್ಬೇಡಿ ಅಂತ ಸರು ಹೇಳ್ಬೇಕಾದ್ರೆ, ಸರಿ ಒಳಿಕ್ ಹೋಗುವ ಅಂತ ಭದ್ರ
ಸರುನ ಒಳಗಡೆ ಕಳಿಸ್ತಾನೆ. ಆಗ ಸರು ಖುಷಿಯಿಂದ ಹೋಗ್ಬೇಕಾದ್ರೆ ಏ ಸರು ನಿತ್ಕಳೆ ಅಂತ ವಿದ್ಯಾ ಹೇಳ್ತಾಳೆ. ಏನಕ್ಕ ಅಂತ ಸರು ಕೇಳ್ಬೇಕಾದ್ರೆ ಅಯ್ಯಯ್ಯೋ ಭಾವನಾಗ್ನಿ ಪಿರುತಿ ಉಕ್ಕಿ ಹರಿತಾದೆ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಅದು ಉಕ್ಕಿ ಹರಿತಿದ್ರೆ ನಿಂಗೇನಕ್ಕ ಅಂತ ಸರು ಕೇಳ್ತಾಳೆ. ಅಯ್ಯೋ ನನಗೇನಾಗತ್ತೆ, ನನಗೆಲ್ಲ ಏನು ಆಗಕ್ಕಿಲ್ಲ ಅಂತ ವಿದ್ಯೆ ಹೇಳ್ತಾಳೆ. ನೋಡಕ್ಕ ಸುಮ್ಕೆ ನಮ್ಮೇಕೆ ಕಣ್ಣಾಕ್ಬೇಡ ನೋಡು, ಅವ್ರು ನನ್ಗೆ ಭಾವ, ನಾನು ಅವ್ರಿಗೆ ನಾದ್ನಿ, ನಾನ್ ಅವ್ರ ಮೇಲೆ ಪಿರುತಿ ಇಟ್ಟಂಗೆ ಅವ್ರು ನನ್ ಮೇಲೆ ಪಿರುತಿ ಇಡ್ತಾರೆ, ಇದ್ರಲ್ಲಿ ನಿನ್ಗೇನ್ ಕಷ್ಟ ಆದದು ಅಂತ ಸರು ಕೇಳ್ದಾಗ ನೋಡವ ನೀನಾದ್ರೂ ಅವ್ರ ಮೇಲೆ ಪಿರುತಿ ಇಟ್ಕೋ, ಅವ್ರಾದ್ರೂ ನಿನ್ ಮೇಲೆ ಪಿರುತಿ ಇಟ್ಕೊಳ್ಳಿ, ಅದಕ್ ನನ್ಗೇನ್ ಆಗ್ಬೇಕಾಗಿರೋದು ಅಂತ ವಿದ್ಯೆ ಹೇಳ್ತಿರ್ತಾಳೆ. ಆಹಾಹಾ ನೀನ್ ಹೊಟ್ಟೆ ಉರಿ ನೋಡು, ನಾನು ನನ್ ಭಾವ ಮಾತಾಡ್ಕತಿದ್ರೆ ಅಂತ ಸರು ಹೇಳ್ಬೇಕಾದ್ರೆ ಅಯ್ಯೋ ನನ್ಗ್ಯಾಕೆ ಹೊಟ್ಟೆ ಉರಿ ಬಂದದು, ಹೋಗು ನೀನು ನಿಮ್ ಮಾವನ್ನೇ ಕಟ್ಕೋ ಹೋಗು, ಅದ್ರಲ್ಲಿ ನನ್ಗೇನು ತೊಂದ್ರೆ ಇಲ್ಲ ಅಂತ ವಿದ್ಯೆ ಹೇಳ್ಬೇಕಾದ್ರೆ ಅಕ್ಕ ನಿಜ ಹೇಳ್ತಿದ್ಯಾ, ಹಾಗಿದ್ರೆ ನಾನು ಭಾವನ್ನೇ ಮದ್ವೆ ಆಗ್ಲೆ ಅಂತ ಸರು ಕೇಳ್ಬೇಕಾದ್ರೆ ತೆಗದ್ ನಾಲ್ಕು ಬಾರಿಸ್ತಾ ಅಂದ್ರೆ ನೋಡು ಹೋಗೆ ಸುಮ್ಕೆ ಅಂತ ವಿದ್ಯಾ ಸರು ಮೇಲೆ ರೇಗಾಡ್ತಾಳೆ. ಆಗ ಸರು ಇವಳನ್ನೇ ನೋಡ್ತಾ ಮೂತಿ ತಿರ್ಗಿಸ್ತಾ ಅಲ್ಲಿಂದ ಹೋಯ್ತಾಳೆ. ಸರು ಮೇಕೆ ಗೌಡ್ರು ಪಿರುತಿ ಇಟ್ಕೊಂಡಿರೋದನ್ನ ನೋಡಿ ವಿದ್ಯಾ ಖುಷಿ ಪಡ್ತಿರ್ತಾಳೆ. ಈ ಕಡೆ ಕಣ್ಮಣಿ ರಾಕೇಶನ್ಗೋಸ್ಕರ ಅಂತ ಕಾಯ್ತಿರ್ಬೇಕಾದ್ರೆ ರಾಕೇಶ ಫುಲ್ ಟೈಟ್ ಆಗಿ ರೂಮ್ ಒಳಗೆ ಬರ್ತಾನೆ. ಆಗ ಅದನ್ನ ನೋಡಿ ಕಣ್ಮಣಿಗೆ ತುಂಬಾ ಕೋಪ ಬರ್ತದೆ. ಆಗ ಕಣ್ಮಣಿ ಕೋಪದಲ್ಲಿ ರಾಕಿಗೆ ಬೈಬೇಕಾದ್ರೆ ನೋಡು ಹೋಯ್ತಾ ಹೋಯ್ತಾ ಎಲ್ಲ ಅಡ್ಜಸ್ಟ್ ಆಗ್ಬಿಡ್ತದೆ, ಬೇಜಾರ್ ಮಾಡ್ಕೋಬೇಡ ಅಂತ ರಾಕೇಶ ಹೇಳ್ತಿರ್ತಾನೆ. ಹಂಗಿದ್ರೆ ಡೈಲಿ ನೀನ್ ನಿನ್ ಮೇಲೆ ಕುಡ್ಕ ಬರ್ತೀನಿ ಅಂತ ಹೇಳ್ತಿದ್ಯಾ ಅಂತ ಕಣ್ಮಣಿ ಕೋಪ ಮಾಡ್ಕತಾಳೆ. ರಾಕೇಶ ಕಣ್ಮಣಿನ ಸಮಾಧಾನ ಮಾಡಕ್ಕೆ ನೋಡ್ತಾನೆ, ಆದ್ರೆ ಕಣ್ಮಣಿಗೆ ಅವನ್ ಮೇಕೆ ಇನ್ನು ಕೋಪ ಜಾಸ್ತಿ ಆಯ್ತಿರ್ತದೆ. ಆಗ ರಾಕೇಶ ನಿದ್ದೆ ಬತ್ತಾದ ಅಂತ ಹೋಗಿ ಮಲ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ಕಣ್ಮಣಿ ಕಣ್ಣೀರಾಗ್ತಿರ್ತಾಳೆ. ಈ ಕಡೆ ಒತ್ತರನೆಯ ಎಲ್ರು ಮೆಡಿಕಲ್ ಕ್ಯಾಂಪ್ ಹೋಗೋಕೆ ಅಂತ ರೆಡಿ ಆಗಿರ್ತಾರೆ. ಅಷ್ಟೊತ್ಗೆ ಶಿವರಾಮೇಗೌಡ್ರು ಒಂದು ದೊಡ್ಡ ವ್ಯಾನ್ ನ ಬುಕ್ ಮಾಡಿರ್ತಾರೆ. ಅದನ್ನ ವಿಚಾರಿಸಕ್ಕೆ ಅಂತ ಗೋವಿಂದು ಅದ್ ಎಲ್ ಬರ್ತಾದೆ ಅಂತ ವಿಚಾರಿಸಕ್ಕೆ ಅಂತ ಗೋವಿಂದು ಫೋನ್ ಮಾಡಕ್ಕೆ ಅಂತ ಆಚೆ ಬಂದಾಗ ಈಶ್ವರಿ ಬಂದು ನಾನು ನಿಮ್ ಜೊತೆ ಟೂರ್ ಬರ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಗೋವಿಂದು ಬೇಡ ಅಂತ ಹೇಳಿ ಅವಳಿಗೆ ಬೈದು ಅಲ್ಲಿಂದ ಹೋಯ್ತಿರ್ತಾನೆ. ಆಗ ಚಿತ್ರ ಬಂದು ಅವನನ್ನ ನಿಲ್ಸಿ ಗೋವಿಂದನ ಯಾಕಪ್ಪಯ್ಯ ಹಿಂಗ್ ಮಾಡ್ತಿದ್ಯಾ, ನಮ್ಮನ್ನ ನೀನ್ ಟೂರ್ ಕರ್ಕೊಂಡ್ ಹೋಗ್ಬೇಕಲ್ವೇ ಅಂತ ಕೇಳ್ಬೇಕಾದ್ರೆ ನಿಮ್ಗಳ ಮುಖ ನೋಡಕ್ಕೆ ಇಷ್ಟ ಇಲ್ಲ ಅಂತದ್ರಾಗೆ ನಿಮ್ಮನ್ನ ಟೂರ್ ಬೇರೆ ಕರ್ಕೊಂಡ್ ಹೋಗ್ಬೇಕೆ ಅಂತ ಬೈದು ಗೋವಿಂದು ಒಳಗಡೆ ಹೋಯ್ತಾರೆ. ಏ ಚಿತ್ರ ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕಳೆ ಅಂತ ಈಶ್ವರಿ ಹೇಳ್ಬೇಕಾದ್ರೆ ಅವ್ವ ಅವ್ರು ಕರ್ಕೊಂಡ್ ಹೋಗಕ್ಕಿಲ್ಲ ಅನ್ಮೇಕೆ ಹೆಂಗವ್ವ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ಚಿತ್ರ ಕೇಳ್ತಾಳೆ. ನೋಡೆ ನಿಮ್ ಅಪ್ಪನ್ ವೀಕ್ನೆಸ್ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತದೆ, ನೀನ್ ಹೋಗಿ ಬಟ್ಟೆ ಪ್ಯಾಕ್ ಮಾಡು, ನಾವಿವತ್ತು ಟೂರ್ಗ್ ಹೋಗೇ ಹೋಯ್ತೀವಿ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಸರಿ ಆಯ್ತು ಅಂತ ಚಿತ್ರ ಬಟ್ಟೆ ಪ್ಯಾಕ್ ಮಾಡಕ್ ಹೋಯ್ತಾಳೆ. ಈ ಕಡೆ ಭದ್ರ ವಿದ್ಯನ್ನ ರೆಡಿ ಮಾಡಿಸಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆಚೆಗ್ ಬಂದಾಗ ಮನೆಯವ್ರೆಲ್ರು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಆಚೆಗ್ ಬರ್ತಾರೆ. ಅಷ್ಟೊತ್ಗೆ ವ್ಯಾನ್ ಮನೆ ಹತ್ರಕ್ ಬಂದ್ ನಿಲ್ತದೆ. ಎಲ್ರು ವ್ಯಾನ್ಗೆ ಪೂಜೆ ಮಾಡಿ ಆಗ ಸಾವಿತ್ರಿ ಮತ್ತೆ ವಿನಂತಿ ಮಾತ್ರ ಈಶ್ವರಿ ಚಿತ್ರನ ನೋಡ್ಕೊಂಡು ಆಡ್ಕತಿರ್ತಾರೆ. ಇದರಿಂದ ಈಶ್ವರಿ ಮತ್ತೆ ಚಿತ್ರಿಂಗೆ ತುಂಬಾನೇ ಕೋಪ ಬರ್ತಿರ್ತದೆ. ಆಗ ಎಲ್ರು ಸೇರಿ ಬಿರ್ಬಿರ್ನೆ ಗಾಡಿ ಎತ್ತಿ ಹೊರಡುಮ ಅಂತ ಶಿವರಾಮೇಗೌಡ್ರು ಹೇಳ್ಬೇಕಾದ್ರೆ ಗೋವಿಂದು ಹತ್ರ ಬಂದು ಅಣ್ಣ ಒಂದ್ ವಿಷಯ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಾ ಈಶ್ವರಿ ಮತ್ತೆ ಚಿತ್ರನು ನಮ್ ಜೊತೆ ಕರ್ಕೊಂಡ್ ಹೋಗುಮ ಅಂತ ಹೇಳ್ತಾನೆ. ಅದಕ್ಕೆ ಸಾವಿತ್ರಿ ಮತ್ತೆ ವಿನಂತಿ ಯಾಕ ಅವ್ರಿಬ್ರು ಅಂತ ಕೇಳ್ಬೇಕಾದ್ರೆ ಅದು ಹಂಗಲ್ಲ, ನಾವು ಅವ್ರಿಗೆ ಶಿಕ್ಷೆ ಕೊಟ್ಟಿವಿ ಅದು ಸರಿನೇಯ, ಆದ್ರೆ ಅವ್ರು ನಿಮ್ ಜೊತೆ ಬರ್ಬೇಕು ಅಂತ ಆಸೆ ಪಡ್ತಾವ್ರೆ ಅಂತ ಗೋವಿಂದು ಹೇಳ್ತಾನೆ. ಅದೆಂಗಣ್ಣ ಶಿಕ್ಷೆ ಕೊಟ್ಬೇಕೆ ಅವ್ರು ಇಲ್ಲೇ ಅನ್ಭವಿಸ್ಕೊಂದಿರ್ಬೇಕು, ಅದನ್ ಬಿಟ್ಬಿಟ್ಟು ಬೇರೆ ಜಾಗಕ್ಕೆಲ್ಲ ಯಾಕೆ ಬರ್ಬೇಕು ಅಂತ ಸಾವಿತ್ರಿ ಕೇಳ್ತಾಳೆ. ಸಾವಿತ್ರಿ ನಾನು ಅಣ್ಣಯ್ಯನ ಹತ್ರ ಮಾತಾಡ್ತಿದೀನಿ, ನೀ ಸುಮ್ಕೆ ನಿತ್ಕ ಅಂತ ಗೋವಿಂದು ಹೇಳ್ತಾರೆ. ಅಣ್ಣ ನಿಮ್ಗೆ ಯಾವ ತೊಂದ್ರೆನೂ ಕೊಡಕಿಲ್ಲ ಅಣ್ಣ, ಅವ್ರನ್ನ ಯಾವ್ದಾದ್ರು ಒಂದ್ ಮೂಲೆಯಲ್ಲಿ ಇರು ಅಂತ ಹೇಳ್ತೀನಿ ಅಂತ ಗೋವಿಂದು ಹೇಳ್ದಾಗ ಅದಕ್ಕೆ ಯೋಚನೆ ಮಾಡ್ತಾ ಶಿವರಾಮೇಗೌಡ್ರು ಸರಿ ಆಯ್ತು ಅಂತ ಒಪ್ಕೋತಾರೆ. ಆಗ ಗೋವಿಂದು ಈಶ್ವರಿ ಮತ್ತೆ ಚಿತ್ರಂಗೆ ಬ್ಯಾಗ್ ಎತ್ಕೊ ಬನ್ನಿ ಅಂತ ಹೇಳ್ದಾಗ ಹೂ ಕಂಡ್ರಿ ಬತ್ತಿದೀವಿ ಅಂತ ಹೇಳ್ತಾ ಈಶ್ವರಿ ಮತ್ತೆ ಚಿತ್ರ ಇಬ್ರು ಬ್ಯಾಗ್ ಎತ್ಕೊಂಡ್ ಹೋಯ್ತಾರೆ. ಗೋವಿಂದು ಮತ್ತೆ ರಾಕೇಶ ಇಬ್ರೇ ಅಲ್ಲಿ ಉಳ್ಕೊಂಡು ಇನ್ ಉಳ್ದವ್ರೆಲ್ರು ಟೂರ್ಗೆ ಅಂತ ಹೋಯ್ತಾರೆ. ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಗಿಯುತ್ತೆ. ಮತ್ತೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ನನಗೇನೆ ಮುಂದೆ ಬರ್ತೀನಿ.